ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಶ್ರೀಮಠದ ಸಮಸ್ತ ಭಕ್ತವೃಂದ ಹಾಗೂ ಶಿಷ್ಯವೃಂದದವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಪರಮ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಪಾದಂಗಳವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೇಷ್ಠ ಮಾಸದ ಪೌರ್ಣಮಿಯಂದು ಪವಿತ್ರ ಸಂದರ್ಭದಲ್ಲಿ ಸಮಸ್ತ ಲೋಕ ಕಲ್ಯಾಣ, ವಿಶ್ವಶಾಂತಿ, ಧರ್ಮ ರಕ್ಷಣೆ ಹಾಗೂ ಭಕ್ತಾಭಿಮಾನಿಗಳ ಸರ್ವಾಂಗೀಣ ಅಭುದ್ಯ ಮತ್ತು ಕ್ಷೇಮಕ್ಕಾಗಿ ಮಹಾಸರ್ಪ ಶಾಂತಿ ಮಹಾಯಾಗವನ್ನು ಅತ್ಯಂತ ವೈದಿಕ ವಿಧಿವಿಧಾನಗಳೊಂದಿಗೆ ಶ್ರೀಪೀಠದಲ್ಲಿ ಆಯೋಜಿಸಲಾಗಿದೆ. ಈ ಮಹಾಯಾಗದಲ್ಲಿ ನಾಗದೋಷ ನಿವಾರಣೆ, ಕುಟುಂಬದ ಸುಖ ಶಾಂತಿ, ಆರೋಗ್ಯ, ಐಶ್ವರ್ಯ, ಸಂತಾನಾಭಿವೃದ್ಧಿ ಹಾಗೂ ಸರ್ವಮಂಗಳಕ್ಕಾಗಿ ವಿಶೇಷ ಪ್ರಾರ್ಥನೆಗಳನ್ನು ನೆರವೇರಿಸುತ್ತಿವೆ. ಈ ದಿವ್ಯ ಯಾಗದ ಪುಣ್ಯ ಫಲವು ಸಮಸ್ತ ಭಕ್ತರಿಗೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸನಾತನ ವೈದಿಕ ಸಂಸ್ಕೃತಿಯಲ್ಲಿ ಯಜ್ಞ ಯಾಗಾದಿಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ. ಅವು ಸೃಷ್ಟಿಯ ಸಮತೋಲನವನ್ನು ಕಾಪಾಡುವ, ದೇವತೆಗಳನ್ನು ಪ್ರಸನ್ನಗೊಳಿಸುವ ಹಾಗೂ ಸಮಸ್ತ ಜೀವ ಜಗತ್ತಿನ ಕಲ್ಯಾಣವನ್ನು ಕೋರುವ ಮಹೋನ್ನತ ವೈದಿಕ ಸಾಧನೆಗಳಾಗಿವೆ. ಅಂತಹ ಪವಿತ್ರ ಗುರುಪರಂಪರೆಯ ಅನುಗ್ರಹದಿಂದ ಜ್ಯೇಷ್ಠ ಮಾಸದ ಪೌರ್ಣಿಮೆ ಎಂಬ ಪುಣ್ಯ ತಿಥಿಯಂದು ಶ್ರೀಪೀಠದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಸರ್ಪಶಾಂತಿ ಯಾಗವು ವೈದಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಸರ್ಪಗಳು ಭಾರತೀಯ ಋಷಿ ಪರಂಪರೆಯಲ್ಲಿ ವೈದಿಕ ಶಕ್ತಿಯ ಸಂಕೇತಗಳಾಗಿವೆ. ಆದಿಶೇಷ, ವಾಸುಕಿ, ತಕ್ಷಕ ಮೊದಲಾದ ನಾಗದೇವತೆಗಳು ಸನಾತನ ಧರ್ಮದಲ್ಲಿ ಪೂಜ್ಯ ಸ್ಥಾನವನ್ನು ಪಡೆದಿವೆ. ಆದ್ದರಿಂದ ಸರ್ಪಶಾಂತಿಯಾಗವು ಕೇವಲ ನಾಗದೋಷ ನಿವಾರಣೆಯ ಆಚರಣೆಯಲ್ಲ, ಪ್ರಕೃತಿ, ಪಂಚಭೂತಗಳು, ದೇವತೆಗಳು ಮತ್ತು ಮಾನವ ಸಮಾಜದ ನಡುವೆ ಸಮನ್ವಯವನ್ನು ಸ್ಥಾಪಿಸುವ ವೈದಿಕ ಮಹಾಕಾರ್ಯವಾಗಿದೆ. ಈ ಮಹಾಯಾಗವು ಸಮಸ್ತ ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ, ಸಕಲ ಭಕ್ತಾಭಿಮಾನಿಗಳ ಆರೋಗ್ಯ, ಐಶ್ವರ್ಯ, ಸಂತಾನ, ಧರ್ಮ, ಜ್ಞಾನ, ಭಕ್ತಿ ಮತ್ತು ಅಭುದ್ಯಕ್ಕಾಗಿ ಸಂಕಲ್ಪಪೂರ್ವಕವಾಗಿ ಸಮರ್ಪಿಸಲ್ಪಡುತ್ತಿದೆ. ಈ ದಿವ್ಯ ಯಾಗದ ದರ್ಶನ, ಮಂತ್ರಘೋಷ, ವೇದ ಪಾರಾಯಣ ಮತ್ತು ಪೂರ್ಣಾಹುತಿಯ ಪುಣ್ಯಫಲವು ಪ್ರತಿಯೊಬ್ಬ ಭಕ್ತನ ಜೀವನದಲ್ಲಿ ಶುಭ, ಶಾಂತಿ ಮತ್ತು ದೈವಾನುಗ್ರಹವನ್ನು ವೃದ್ಧಿಸಲಿ ಎಂಬುದು ನಮ್ಮ ಪ್ರಾರ್ಥನೆ. ಬನ್ನಿ, ಈ ಅಪರೂಪದ ವೈದಿಕ ಮಹಾಯಾಗದಲ್ಲಿ ಭಾವಪೂರ್ವಕವಾಗಿ ಭಾಗಿಯಾಗಿ ಗುರುಕೃಪೆ ಮತ್ತು ಪರಮೇಶ್ವರನ ಅನುಗ್ರಹ ಮತ್ತು ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಅನುಗ್ರಹ ಹಾಗೂ ಗುರುಸಿದ್ಧಲಿಂಗೇಶ್ವರರ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳೋಣ. ಸರ್ವೇ ಜನಃ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.